ಕನ್ನಡ ಚಿತ್ರದ ಹೀರೋಯಿನ್ ಕುಂಕುಮ್ ಹರಿಹರನ್ ಅವರು ಇಲ್ಲೇ ಇದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್, ಈ ಒಂದು ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದು ನಿರ್ದೇಶಕರು ನಿನ್ನೆ ಒಂದು ಚಾನಲ್ ಮೂಲಕ ನೋಡಿದ್ವಿ. ಸೊ ಏನ್ ಅನ್ನಿಸ್ತಾ ಇದೆ, ಏನ್ ಕತೆ? ಸರ್, ಈಗ ನಾನು ಕೇಳ್ತಿರೋದು ಅವ್ರಿಗೆ ಒಂದೇ ಪ್ರಶ್ನೆ. ನನ್ನ ಫಸ್ಟ್ ಲುಕ್ ಅಂತ ಬಂದಾಗ ನಾನ್ ರಿಲೀಸ್ ಮಾಡೋ ಮುಂಚೆ ನಾನು ನೋಡೋ ಹಕ್ಕು ಇಲ್ವಾ ನಿಮ್ಗೆ? ನಾನ್ ನೋಡ್ಲೇಬೇಕು. ನನ್ನ ಕನ್ಸೆಂಟ್ ಇಲ್ಲದೆ ಅವ್ರು ರಿಲೀಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅವರು ಬೋಲ್ಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಓಕೆನಾ? ಇವರ ಫಸ್ಟ್ ಪೋಸ್ಟರ್ ನಾವು ನೋಡಿದೀವಿ, ಅದ್ ಎಷ್ಟು ಬೋಲ್ಡ್ ಆಗಿದೆ ಅಂತ ನಾವ್ ಎಲ್ರಿಗೂ ಗೊತ್ತು. ಸೊ ಅದಕ್ಕಿಂತ ಬೋಲ್ಡ್ ಇದೆ ಅಂತ ಹೇಳಿದಾಗ ನನ್ಗೆ ಚಿಂತೆ ಆಗೋದು ಅಥವಾ ನನಗ್ ಭಯ ಆಗೋದು ಕಾಮನ್ ಅದು. ಯಾಕಂದ್ರೆ ಇದು AI ದುನಿಯಾ ಆಗಿರೋದ್ರಿಂದ ಎಲ್ರು ಯಾರ್ ಬೇಕಿದ್ರು ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಅದ್ರ ಬಗ್ಗೆ ನನ್ಗೆ ಭಯ ಇರೋದ್ರಿಂದ ನೀವ್ ಏನೇ ರಿಲೀಸ್ ಮಾಡಿದ್ರು ನನಗ್ ಫಸ್ಟ್ ತೋರಿಸಿ ಅನ್ನೋದು ಅಷ್ಟೇ ನನ್ನ ಮಾತು. ಎಸ್, ಈಗ ನಿರ್ದೇಶಕರಾಗ್ಬೋದು ಅಥವಾ ಕೆಲವು ಊಹಾಪೋಹಗಳು ಬರ್ತಾ ಇರತಕ್ಕಂಥದ್ದು. ಈಗ ಹೀರೋಯಿನ್ಗೆ ಗೊತ್ತಿರ್ಲಿಲ್ವಾ ಮೊದಲನೇದಾಗಿ, ಅಂದ್ರೆ ಲೈಕ್ ಏನು ಸಿನಿಮಾ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಹೇಳಿರ್ಲಿಲ್ವಾ ಅಥವಾ ಫೋಟೋ ಶೂಟ್ ಮಾಡಿಸ್ಬೇಕಾದ್ರೆ ಗೊತ್ತಿರ್ಲಿಲ್ವಾ ಅನ್ನೋದು ಒಂದು ವರ್ಗ ಮಾತಾಡ್ತಾ ಇದ್ರೆ, ಇನ್ನೊಂದು ವರ್ಗ ಹೌದವ್ರಿಗೆ ಅವ್ರಿಗೆ ತೋರಿಸೋದ್ರಲ್ಲಿ ಅರ್ಥ ಇದೆ ಅಂತ ಇನ್ನೊಂದು ವರ್ಗ ಮಾತಾಡ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸೊ ಫಸ್ಟ್ ಹೀರೋಯಿನ್ ಗೊತ್ತಿರ್ಲಿಲ್ವಾ ಅಂತ ಕೇಳಿದಾಗ, ಹೀರೋಯಿನ್ ಗೊತ್ತಿಲ್ಲದೆ ಸಿನಿಮಾ ಒಪ್ಕೊಳ್ಳಲ್ಲ. ಸಿನಿಮಾ ಒಪ್ಕೊಂಡು ಸಿನಿಮಾ ಇಷ್ಟು 70% ಆಗೋಷ್ಟು ಶೂಟ್ ಮಾಡಕ್ಕೂ ಆಗಲ್ಲ ಒಂದು. ಅಂಡ್ ನನಗೆ ಅಗ್ರಿಮೆಂಟ್ ಆಗಿರೋ ಪ್ರಕಾರ ಅಥವಾ ಅವ್ರ ಸ್ಟೋರಿ ಹೇಳಿರೋ ಪ್ರಕಾರ ಬೋಲ್ಡ್ ಸೀನ್ ಅಂತ ಅಂದ್ರೆ ಎಕ್ಸ್ಪೋಸ್ ಮಾಡೋ ಅಂಥದ್ದು ಯಾವುದು ಇರಲ್ಲ. ಒಂದ್ರಲ್ಲಿ ಮಾತ್ರ ನಿಮ್ಮ ಸೆರಗು ಸ್ವಲ್ಪ ಬಿದ್ದಿರುತ್ತೆ. ನೀವು ಒಂದು 8 ಅಥವಾ 9 ತಿಂಗಳು ಪ್ರೆಗ್ನೆಂಟ್ ಇರ್ತೀರಾ, ಆ ಹೊಟ್ಟೆ ಕಾಣಿಸೋ ವಿಚಾರಕ್ಕಾಗಿ ನಾವು ಸ್ವಲ್ಪ ಸೆರಗು ಬೀಳ್ಸಿರ್ತೀವಿ ಅಷ್ಟೇ ಅಂತ ಹೇಳಿದ್ರು. ಅದ್ರ ಹಾಗೆ ನಡ್ಕೊಂಡಿದಾರ ಅವರು. ಅದ್ ಬಿಟ್ರೆ ಯಾವ್ದು ಇಲ್ಲ. ಈಗ ಫೋಟೋ ಶೂಟ್ ಅಂತ ಬಂದಾಗ ನಾವು ಸೀನ್ ನಡೀತಿರ್ಬೇಕಾದ್ರೆ ಸ್ಟಿಲ್ ಫೋಟೋಗ್ರಾಫರ್ಸ್ ಎಲ್ಲ ಸಿನಿಮಾದಲ್ಲೂ ಇದ್ದೇ ಇರ್ತಾರೆ. ಅವ್ರು ಬಿಹೈಂಡ್ ದ ಸೀನ್ ತೆಗಿತಾರೋ ಅಥವಾ ನಮ್ಮ ಸೀನ್ ಅಲ್ಲಿ ನಮಗ್ ಬೇಕಾಗ್ಬೋದು ಅನ್ನೋ ವಿಚಾರಕ್ಕೆ ತೆಗಿತಾರೋ ಗೊತ್ತಿಲ್ಲ. ಸೊ ಅದ್ರಲ್ಲಿ ಯಾವ್ದಾದ್ರು ತೆಗ್ದಿರ್ಬೋದಾ, ಈಗ ಸೆರ್ಗ್ ಬಿದ್ದಿರೋ ಇದ್ರಲ್ಲಿ ಯಾವ್ದಾದ್ರು ತೆಗ್ದಿರ್ಬೋದಾ ಅನ್ನೋದು ನನ್ನ ಮೈಂಡ್ ಅಲ್ಲಿ ಒಂದಿದೆ. ಅದ್ ಬಿಟ್ರೆ ಇನ್ಯಾವುದೂ ಇಲ್ಲ. ಅದನ್ನೇ ನಾವು ಹೇಗ್ ಬೇಕಿದ್ರು ನಾವು ತಿರ್ಗಿಸ್ಕೋಬಹುದು. AI ಇರೋದ್ರಿಂದ ನಾವು ಏನ್ ಬೇಕಿದ್ರು ಮಾಡ್ಬೋದು. ಎಸ್, ನಿರ್ದೇಶಕರು ಇನ್ನೊಂದು ಮಾತು ಕೂಡ ಹೇಳ್ತಾರೆ ಒಂದು ಚಾನಲ್ ಮೂಲಕ. ಏನಂತ, ಮೇಡಮ್ ನಿಮ್ಗೆ ಯಾವುದೇ ರೀತಿ ಅಂದ್ರೆ ನಿಮ್ಮನ್ನ ಕೆಟ್ಟದಾಗಿ ತೋರಿಸೋದಾಗ್ಲಿ ಇನ್ನೊಂದು ಮತ್ತೊಂದು ನಾನು ಮಾಡಿಲ್ಲ ಅಂತ ಘಂಟಾಘೋಷವಾಗಿ ಹೇಳುವಂತ ಕೆಲಸ ಮಾಡ್ತಾರೆ. ಮತ್ತೆ ನಿಮ್ಗೆ ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಯಾರು ಕೂಡ ಕೆಟ್ಟದಾಗಿ ವರ್ತಿಸುವಂತದ್ದು ಮಾಡಲ್ಲ. ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಪಾತ್ರ ಹಾಗೆ ಹೀಗೆ ಅಂತ ಈ ತರ ಬರುತ್ತೆ. ಬಿಟ್ರೆ ನಿಮ್ಗೆ ಕೆಟ್ಟದಾಗಿ ಯಾರು ಬಿಂಬಿಸ್ಕೊಡಲ್ಲ ಅಂತ ಹೇಳ್ತಾರೆ ನಿಮ್ಮ ಒಂದು ಚಾನಲ್, ಗ್ಯಾರಂಟಿ. ಸೊ ಆತರ ಅಷ್ಟು ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಅಂತ ಅಂದಾಗ ನೀವು ಒಂದ್ ಸ್ವಲ್ಪ ಕಾಯ್ದು ನೋಡ್ಬೋದಲ್ಲ ಅನ್ನೋದು. ಓಕೆ, ಅವ್ರು ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡಿದ್ರು. ರಿಲೀಸ್ ಯಾವಾಗ ಮಾಡಿದ್ರು? ವುಮೆನ್ಸ್ ಡೇ ರಿಲೀಸ್ ಮಾಡಿದ್ರು. ಅವರು ಕ್ಲಾರಿಟಿ ಕೊಡೋಕೆ ಎಷ್ಟು ದಿನ ಬೇಕಾಯ್ತು? ಓಕೆ, ಅದಕ್ ಮುಂಚೆ ಅವ್ರು ಕ್ಲಾರಿಟಿ ಕೊಡೋ ಮುಂಚೆ ಅಷ್ಟೊಂದು ಜನ ನನಗೆ ಕಮೆಂಟ್ ಮಾಡಿದ್ರು, ಕಾಲ್ ಮಾಡಿ ಕೇಳಿದ್ರು. ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಮ್ಮ ಅಕ್ಕಪಕ್ಕ ಜನ ಆಗಿರ್ಬೋದು, ಯಾರೇ ಇದ್ರು, ನೀನ್ ಯಾಕೆ ಈ ತರ ಸಿನಿಮಾ ಮಾಡ್ತಿದ್ಯಾ, ಇಷ್ಟು ನೀಚ ಅಥವಾ ಇಷ್ಟು ಕೇಳೋಕ್ ಯಾಕೆ ಬಂದಿದ್ಯಾ, ಯಾಕೆ ಸಿನಿಮಾ ಸಿಗ್ತಿಲ್ವಾ ನಿನ್ಗೆ ಅಂತ ಕೇಳಿದ್ ಒಂದು. ಓಕೆನಾ? ಈಗ ನಾವು ಆರ್ಟಿಸ್ಟ್ ಆಗಿ ಅಥವಾ ನೀವ್ ಆರ್ಟಿಸ್ಟ್ ಆಗಿ ನೋಡ್ಬೇಕಾದ್ರೆ ನೀವ್ ಹೇಗ್ ನೋಡ್ತೀರಾ ಆ ಪೋಸ್ಟರ್ನ? ನಾನು ಬೀಯಿಂಗ್ ಡೈರೆಕ್ಟರ್ ಅಥವಾ ಆರ್ಟಿಸ್ಟ್ ಆಗಿ ನೋಡೋದಾದ್ರೆ ಆಸ್ ಎ ಒಂದು ತಾಯಿ ಮತ್ತೆ ಮಗುನ ಸೆಂಟಿಮೆಂಟ್ ನೋಡೋದಕ್ಕೆ ಇಷ್ಟ. ಈಗ ನಾರ್ಮಲ್ ಜನರು ಹೇಗ್ ನೋಡ್ತಾರೆ ಸರ್? ನಾರ್ಮಲ್ ಜನರು ಅದೇನದು ಬಟ್ಟೆ ಬಿಚ್ಕೊಂಡು ಮಲ್ಗಿರೋ ಅಂತ ಹುಡುಗಿ, ಅದ್ರ ಮೇಲೆ ಆ ಮಗು, ಆ ತರ ನೋಡಲ್ವಾ? ಅದೇ ಕೆಲವು ಆತರ ಮಾತು ತಾಯಿ ಬಗ್ಗೆ ಯಾವುದೇ ರೀತಿ ಒಂದು ಏನಂತಾರೆ ಸೆಂಟಿಮೆಂಟ್ ಇಲ್ಲದೆ ಇರತಕ್ಕಂತ ಪೊಲೀಸ್ಗಳ ಹತ್ರ ನೋಡ್ಬೋದು. ಯಾ, ಓಕೆ. ಈ ತರ ವಿಚಾರಗಳು ನಾನೊಂದು ಆರ್ಟಿಸ್ಟ್, ಈ ಸಿನಿಮಾ ಹೀರೋಯಿನ್ ಆದಾಗ ನನಗ್ ಕೇಳೋದು ಕಾಮನ್. ನೀನಾದು ಅದ್ ನಾನು ಹೇಗ್ ಪ್ರೂವ್ ಮಾಡಿ ಅದ್ ನಾನಲ್ಲ ಅಂತ ಒಂದು. ಓಕೆ, ಅದೆಲ್ಲ ಓಕೆ. ನನಗೆ ಅವ್ರ ಮೇಲೆ ಅಷ್ಟೇ ನಂಬಿಕೆ ಇದೆ, ನಮ್ಮ ಡೈರೆಕ್ಟರ್ ಮೇಲೆ ನನ್ಗೆ ಅಷ್ಟೇ ನಂಬಿಕೆ ಇದೆ. ಯಾಕಂದ್ರೆ ನಾವು ಸಿನಿಮಾ ಈಗ ಇಷ್ಟು ಶೂಟ್ ಆಗಿದೆ, ಅವ್ರ ಡೈರೆಕ್ಷನ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ನ ಚೂಸ್ ಮಾಡಿರೋದಾಗಿರ್ಬೋದು, ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿದೆ. ಈಗ ಕಲ್ಕಿ ಸಿನಿಮಾ ಬಂತು, ಅದ್ರದ್ದು ಅಸೋಸಿಯೇಟ್ ಕ್ಯಾಮ್ರಾಮನ್ ನಮ್ಮ ಸಿನಿಮಾ DOP. ಸೊ ತುಂಬಾ ಚೆನ್ನಾಗಿ ಬರ್ತಿದೆ ಸಿನಿಮಾ. ಈಗ KGF, ಕಾಂತಾರ ಬಿಟ್ರೆ ನೆಕ್ಸ್ಟ್ ನಮ್ಮ ಕರಡೆ ನಿಂತ್ಕೊಳ್ಳುತ್ತೆ ಅನ್ನೋದು ಕಾನ್ಫಿಡೆನ್ಸ್ ನನಗಿದೆ. ಆದ್ರೆ ಅವರು ನನ್ನ ಪೋಸ್ಟರ್ ರಿಲೀಸ್ ಮಾಡ್ತಾರೆ, ಅದು ಇದಕ್ಕಿಂತ ಬೋಲ್ಡ್ ಆಗಿರುತ್ತೆ ಅಂದಾಗ ನನ್ನ ಕನ್ಸೆಂಟ್ ಇರ್ಲೇಬೇಕು ಅಲ್ವಾ? ಎಸ್, ಇನ್ನು ನೀವೇ ಹೇಳ್ತಾ ಇರೋ ಪ್ರಕಾರ ಸಿನಿಮಾದ ಬಗ್ಗೆ ಮಾತಾಡೋ ಹಾಗಿಲ್ಲ ಅಥವಾ ಟೆಕ್ನಿಷಿಯನ್ಸ್ ಗಳ ಬಗ್ಗೆ ಮಾತಾಡೋ ಹಾಗಿಲ್ಲ, ಅಷ್ಟು ಅದ್ಭುತವಾಗಿ ಬರ್ತಾ ಇದೆ ಅಂತ. ಈ ಡೈರೆಕ್ಟರ್ಸ್ ಅಂದ್ರೆ ಕೆಲವು ಸಿನಿಮಾಗಳನ್ನ ತಾವು ಕೂಡ ನೋಡ್ತಾ ಬರ್ತಾ ಇದ್ದೀರಿ, ಪ್ರಮೋಷನ್ಸ್ ಗಿಮಿಕ್ ಅಂತ ಇನ್ನೊಂದು ಮತ್ತೊಂದು
ಮಾಡೋದು ಸರ್ವೇ ಸಾಧಾರಣ ಆಗೋಗ್ಬಿಟ್ಟಿದೆ ಈಗ. ಓಕೆ ಲಾಸ್ಟ್ ಎಂಡ್ ಅಲ್ಲಿ ಅಂದ್ರೆ ಕಾಮಿಡಿ ಅಂತ ಅಂದ್ಬಿಟ್ಟು ಎಷ್ಟೋ ನ್ಯೂಸ್ ಚಾನಲ್ ಆಂಕರ್ಸ್ ಗಳಿಗೆ ಗೊತ್ತಿಲ್ಲದೆ ಲಾಸ್ಟಿಗೆ ಕಾಮಿಡಿನ ಇದು ಈ ತರ ಮಾಡಿದ್ರ ಅಂತ ಅನ್ನೋದು ಉದಾಹರಣೆಗಳಿದಾವೆ. ಓಕೆ ಸೊ ಆ ತರ ಏನಾದ್ರು ಆಗ್ತಾ ಇರ್ಬೋದಾ? ಆ ತರ ಏನಾದ್ರು ಆಗ್ತಿದೆ ಅಂತ ನನಗ್ ಗೊತ್ತಾದ್ರೆ ನಾನು ಪೂರ್ತಿ ಸಿನಿಮಾ ಮೇಲೆ ನಾನು ಕೇಸ್ ಹಾಕ್ಬೇಕಾಗುತ್ತೆ. ಒಂದು ಯಾಕೆ ಅಂದ್ರೆ ಸಿನಿಮಾ ಗೆಲ್ಲಿ ಅಂತ ಅವರು ನನ್ನ ಇಟ್ಕೊಂಡು ಅವರು ಯೂಸ್ ಮಾಡ್ಕೊಂಡು ಗೆದ್ರು ನಾನ್ ನನ್ನ ಪರ್ಸನಲ್ ಲೈಫ್ ಅಲ್ಲಿ ನಾನು ಸೋತೋಗ್ತೀನಿ. ನನ್ ಒಬ್ರಿಗೆ ಮುಖ ತೋರ್ಸೋ ರೀತಿ ಮುಖನೂ ತೋರ್ಸದೆ ಇರೋ ರೀತಿ ಆಗ್ಬಾರ್ದು. ಓಕೆ ನಾನು ಈ ಸಿನಿಮಾ ಮಾಡಿಲ್ಲ ಅಂದ್ರೆ ಇನ್ನ 10 ಸಿನಿಮಾ ಮಾಡ್ಬೋದು. ನಾನು ಜನರು ಕಣ್ಣಲ್ಲಿ ಕೆಳಗ್ ಬಿದ್ದೋದ್ರೆ ಒಂದ್ಸಲ ಅದ್ ಯಾವಾಗ್ಲೂ ಬಿದ್ದೋದಂಗೆ. ಸೊ ಅದು ಇದೆ ನನ್ನ ಮೈಂಡ್ ಅಲ್ಲಿ. ಅಂಡ್ ನನಗಿರೋ ಕನ್ಸೆಂಟ್ ಏನಂದ್ರೆ ನನ್ನ ಪರ್ಮಿಷನ್ ಇಲ್ಲದೆ, ಪರ್ಮಿಷನ್ ಬೇಕಾಗಿಲ್ಲ, ಯಾಕಂದ್ರೆ ಈಗ ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡಿದ್ರು ಅವರು ನನ್ನ ಪರ್ಮಿಷನ್ ಇಲ್ದೇನೆ ಮಾಡಿದ್ರು. ನಾನು ಅದಕ್ಕೆ ತುಂಬಾ ಸಪೋರ್ಟ್ ಕೊಟ್ಟಿದ್ದೀನಿ. ನನಗ್ ಬ್ಯಾಡ್ ಕಮೆಂಟ್ಸ್ ಬಂತು, ಏನೇ ಬಂದ್ರು ನಾನು ಫೇಸ್ ಮಾಡಿದ್ದೀನಿ. ಇದು ಫೇಸ್ ಮಾಡಕ್ ರೆಡಿ ಇದ್ದೀನಿ ನಾನು. ಬಟ್ ಅವ್ರು ನನಗೆ ತೋರಿಸ್ಲಿ, ನಾನು ಮೆಂಟಲಿ ಪ್ರಿಪೇರ್ ಆಗ್ಬೇಕು. ನನ್ನ ಮೆಂಟಲ್ ಹೆಲ್ತ್ ಹಾಳಾಗ್ತಾ ಹೋಗ್ತಿದೆ. ಸೊ ಅಟ್ಲೀಸ್ಟ್ ಒಂದು ಫೋಟೋ ತೋರ್ಸೋದ್ ಬೇಡ, ನನಗೆ ಕಳ್ಸೋದ್ ಬೇಡ. ಈ ತರ ಇದೆ ಅಂತ ಹೇಳಿದ್ರೆ ನಾನು ವಿಜುವಲೈಸ್ ಮಾಡ್ಕೋಬಹುದಲ್ವಾ? ಅಷ್ಟು ಕಾಮನ್ ಸೆನ್ಸ್ ನನಗೂ ಇದೆ. ಅಥವಾ ಅಷ್ಟಿಲ್ದೆ ನನ್ ಸಿನಿಮಾಗ್ ಬರಕ್ ಆಗದೇ ಇಲ್ಲ. ಸೊ ಎಸ್ ಕಡೆದಾಗಿ ಅಂದ್ರೆ ಈಗ ನಿರ್ದೇಶಕರು ನಿಮ್ಗೆ ಏನ್ ಬೇಡಿಕೆಗಳಿದೆ, ನಿರ್ದೇಶಕರು ಇದೇ ತರ ಮಾಡ್ಬೇಕು ಅನ್ನೋದು ಕಡೆದಾಗಿ? ನಂಗೆ ಯಾವ್ದು ಇಲ್ಲ ಸರ್, ಯಾಕಂದ್ರೆ ನಂಗೆ ಅವ್ರ ಮೇಲೆ 100% ನಂಬಿಕೆ ಇದೆ. ನನಗ್ ಬೇಕಾಗಿರೋದು ನನ್ನ ಪೋಸ್ಟರ್ ರಿಲೀಸ್ ಮಾಡ್ತಾರೆ ಅಂದ್ರೆ ಅದ್ ಯಾವ ರೀತಿ ಬೋಲ್ಡ್ ಆಗಿರುತ್ತೆ ಅನ್ನೋದು ನನಗ್ ಗೊತ್ತಾಗ್ಬೇಕು. ಅವ್ರು ಯಾವ್ದೇ ರೀತಿ ಪೋಸ್ಟರ್ ರಿಲೀಸ್ ಮಾಡಿದ್ರು ಅದಕ್ಕೆ ಎಕ್ಸ್ಪ್ಲನೇಷನ್ ಅವರು ಅವತ್ತೇ ಕೊಡ್ಬೇಕು ಅಷ್ಟೇ. ಎಸ್ ಇನ್ನು ಕಡೆದಾಗಿ ನಿರ್ದೇಶಕರು ಒಂದ್ ಮಾತು ಹೇಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಲೆ ವೈರಲ್ ಆಗ್ತಾ ಇದೆ ಅಂತ ತಾವು ಅಥವಾ ಬ್ರದರ್ ಅವ್ರು ಹೇಳ್ತಾ ಇರ್ಬೇಕಾದಾಗ ಸೋಷಿಯಲ್ ಮೀಡಿಯಾ ವಾಸ್ ಅ ಡೆಸ್ಟಿನ್ ಅಂತ ಏನೋ ಸಮಥಿಂಗ್ ನಾವಲ್ಲ ಹೇಳಿದ್ದು, ಡೈರೆಕ್ಟರ್. ಅದೇ ನಿರ್ದೇಶಕರು ಅಂತ ಅದನ್ನ ಹೇಳಿದ್ರು. ಸೊ ನಿರ್ದೇಶಕರ ಮಾತನ್ನ ಹೇಳ್ತಾರೆ. ಏನ್ ಅನ್ಸುತ್ತೆ ಅಂದ್ರೆ ಈಗಿನ ಒಂದು ಸೋಷಿಯಲ್ ಮೀಡಿಯಾ ಯುಗ ಅಂತ ಬಂದಾಗ ಒಂದು ಎಷ್ಟೋ ಜನ ಕಲೆಗಾರರಿಗೆ ಬೆಲೆ ಸಿಕ್ಕಿರ್ತಕ್ಕಂಥ ಉದಾಹರಣೆಗಳು ಇದೆ. ಎಷ್ಟೋ ಜನ ಕಲೆಗಾರ ಅಲ್ಲದೆ ಇರ್ತಕ್ಕಂಥವ್ರಿಗೂ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾ ವಾಸ ಅಂದ್ರೆ ಈಗ ಒಂಥರ ವಾರಿಯರ್ ತರ ನಿಂತಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ. ಸೊ ಅಂತ ಸೋಷಿಯಲ್ ಮೀಡಿಯಾನ ಅಷ್ಟು ಒಂಥರ ಡೆಸ್ಟಿನ್, ಕಸದ ಬುಟ್ಟಿ ಅಂತ ಹೇಳ್ತಾರಲ್ಲ, ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಸರ್ ನನಗ್ ಅವ್ರು ಹೇಳ್ದಾಗ ನನ್ಗೂ ಅನ್ಸು ಯಾಕೆ ಇವ್ರು ಈ ತರ ಹೇಳ್ತಿದ್ದಾರೆ ಅಂತ. ಬಟ್ ನಾನು ಸಿನಿಮಾ ನಾವು ಮಾಡ್ಬೇಕಾದ್ರೂ ಹೇಳ್ತಿದ್ರು. ನಾನು ಸ್ಕ್ರೋಲ್ ಮಾಡ್ತಾ ಕೂತಿದ್ರೆ ಏನಮ್ಮ ಡಸ್ಟ್ಬಿನ್, ತುಂಬಾ ಜನ ಟ್ಯಾಲೆಂಟ್ ಇಲ್ದೇ ಇರೋರು ಅಥವಾ ಏನೋ ನಾವು ವೈರಲ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಮಾಡ್ತಿರೋ ಅಂತವ್ರಿಗೆ ಅವರು ಡಸ್ಟ್ಬಿನ್ ಅಂತ ಹೇಳ್ತಾರಂತೆ. ಈಗ ನಿಮ್ಮಂತ ಆರ್ಟಿಸ್ಟ್, ಓಕೆ ತುಂಬಾ ಜನ ಆರ್ಟಿಸ್ಟ್ ಇದ್ದಾರೆ, ತುಂಬಾ ಟ್ಯಾಲೆಂಟ್ ಇದೆ, ಅವ್ರು ಎಷ್ಟೇ ರೀಲ್ಸ್ ಮಾಡಿ ಹಾಕಿದ್ರು ಏನೇ ಮಾಡಿದ್ರು ಅವ್ರು ವೈರಲ್ ಆಗಲ್ಲ. ಅಂತವ್ರಿಗೇನು, ನೀವೆಲ್ರೂ ಕಸದ ಬುಟ್ಟಿಯಲ್ಲೇ ಕುತ್ಕೊಂಡಿರೋದು, ನಾನು ಕಸದ ಬುಟ್ಟಿಯಲ್ಲೇ ಕುತ್ಕೊಂಡಿರೋದು ಅನ್ನೋ ರೀತಿ ಮಾತಾಡ್ತಾರೆ. ಇಲ್ಲಿ ಕಸದ ಬುಟ್ಟಿಯಲ್ಲಿ ನಾವು ಒಳ್ಳೇದನ್ನು ಬಿಸಾಕ್ತಿದೀವಿ, ಕೆಟ್ಟದನ್ನು ಬಿಸಾಕ್ತಿದೀವಿ. ಆ ರೀತಿ ಅವ್ರು ಮಾತಾಡ್ತಿದಾರೆ. ಅದ್ರ ಬಗ್ಗೆ ಅವರೇ ಹೇಳ್ಬೇಕು ಸರ್. ನನಗೆ ಅವ್ರು ಹೇಳೋದ್ ಒಂದೊಂದ್ಸಲ ಒಂದೊಂದ್ ರೀತಿ ಇರುತ್ತೆ. ಅಂದ್ರೆ ನಾನು ಅರ್ಥ ಮಾಡ್ಕೊಳ್ಳೋ ರೀತಿ ಒಂದೊಂದ್ ರೀತಿ ಇರುತ್ತೆ. ನಿನ್ನೆ ಅಂದ್ರೆ ಆ ವಿಡಿಯೋ ಏನಿದೆ, ಆ ವಿಡಿಯೋ ಕಮೆಂಟ್ಸ್ ನ ನೀವು ನೋಡ್ತಾ ಹೋದಾಗ ಜೂನಿಯರ್ ಉಚ್ಚ ವೆಂಕಟು ಅದು ಇದು ಇನ್ನೊಂದು ಮತ್ತೊಂದು ಅಂತ ಕೆಲವು ಕಮೆಂಟ್ಸ್ ಗಳು ಹರಿದು ಬಿದ್ದಿದೆ. ಅದೇ ನಿರ್ದೇಶಕರ ಬಗ್ಗೆ ಏನ್ ಅನ್ಸುತ್ತೆ? ಅವ್ರ ಮರ್ಯಾದೆ ಹೇಳ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ನಿರ್ದೇಶಕರ ಬಗ್ಗೆ ಯಾವ್ದು ಅಂದ್ರೆ ಕೆಟ್ಟದಾಗಿ ಎಲ್ಲೂ ಬಿಂಬಿಸ್ಕೊಂತ ಇಲ್ಲ ತಾವು. ನಿರ್ದೇಶಕರು ಒಳ್ಳೆ ಟ್ಯಾಲೆಂಟೆಡ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ, ಆದ್ರೆ ನಮ್ಗೆ ಯಾಕೆ ತೋರಿಸ್ತಾ ಇಲ್ಲ ಅನ್ನೋದು ನಿಮ್ದು ಅಷ್ಟೇ ಬೇಡಿಕೆ. ಎಸ್ ಆತರ ಎಲ್ಲ ಬರ್ತಾ ಇರೋದಕ್ಕೆ ಅಂದ್ರೆ ನಿಮ್ಮ ನಿರ್ದೇಶಕರಿಗೆ ಆತರ ಎಲ್ಲ ಕೆಟ್ಟದಾಗೂ ಬಿಂಬಿಸ್ಕೊಂತ ಇದ್ದಾರೆ. ಅದೇ ಸೋಷಿಯಲ್ ಮೀಡಿಯಾದ ಬಗ್ಗೆ ಮಾತಾಡಿರೋದಕ್ಕೆ ಇನ್ನೂ ತುಂಬಾ ಕೆಟ್ಟದಾಗಿ ಪ್ರಚಾರ ಆಗುತ್ತೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇಲ್ವಾ ಅವ್ರಿಗೆ? ಅಥವಾ ನಿಮ್ಮ ಒಂದು ಸಿನಿಮಾಗೆ ಪರಿಣಾಮ ಬೀಳ್ಬೋದು ಅಂತ ಅನ್ನಿಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ? ಸೋಷಿಯಲ್ ಮೀಡಿಯಾ ಹೊಸ ಡಸ್ಟ್ಬಿನ್ ಅಂತ ಅವ್ರಿಗೆ ಹೇಳಾಗಿದೆ. ವರ್ಡ್ಸ್ ನಾನು ಏನೋ ಸುಮ್ಮನೆ ತಮಾಷೆಗೆ ಹೇಳಿದೆ ಅಂತ ಅನ್ನೋದಕ್ಕಂತೂ ಸಾಧ್ಯ ಇಲ್ಲ. ಈಗ ಮುಂದಿನ ದಿನಗಳಲ್ಲಿ ನಿಮ್ಮ ಸಿನಿಮಾ ಪೆಟ್ಟು ಬೀಳುತ್ತೆ ಅಂತ ಅನ್ಸಲ್ವಾ ಅದರಿಂದ? ಸರ್ ಅದು ಈಗ ನಾನು ಆರ್ಟಿಸ್ಟ್ ಆಗಿ ನಾನು ಏನು ಹೇಳಕ್ ಆಗಲ್ಲ. ಅದು ಅವ್ರ ಮೈಂಡ್ ಅಥವಾ ಅವ್ರ ಬಾಯಿಂದ ಬಂದಿರೋದ್ರಿಂದ ನಾನು ಅವ್ರಿಗೆ ಏನೇ ಕೇಳಿದ್ರು ಅವ್ರ ಉತ್ತರ ನನಗ್ ಸರಿ ಕೊಡ್ತಾರೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಈಗ ಅವರು ಒಂದಲ್ಲ ಒಂದಿನ ಬಂದು ಚಾನೆಲ್ ಮುಂದೆ ಅಥವಾ ಯಾವುದೇ ಮೀಡಿಯಾ ಇರ್ಬೋದು ಅದ್ರ ಮುಂದೆ ಬಂದು ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಲೇಬೇಕಾಗುತ್ತೆ. ಇಲ್ಲ ನಮ್ಮ ಸಿನಿಮಾ ಅವರ ಹೆಸರು, ಅವ್ರು ಇಷ್ಟು ದಿನ ಒಳ್ಳೆ ಹೆಸರು ಏನ್ ತಗೊಂಡ್ ಬಂದ್ರು ಅದೆಲ್ಲ ಒಳ್ಳೆ ನೀರಲ್ಲಿ ಹೋಮ ಮಾಡ್ದಂಗ್ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಎಸ್ ಇದಾಗಿತ್ತು ಕರಳಿ ಚಿತ್ರದ ನಾಯಕಿಯ ಮಾತು. ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.